ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಲೆಕ್ಚರ್ಗೆ ಎಲ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ಯಾಟ್ ಸಂಬಂಧಿಸಿದಂತೆ ನಾವು ಚರ್ಚಿಸೋಣ. ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಎನ್ನುವಂತಹ ಒಂದು ಒಪ್ಪಂದ ಏನಿತ್ತು, ಬಹುಪಕ್ಷೀಯ ಅಂತಾರಾಷ್ಟ್ರೀಯ ಒಂದು ಒಪ್ಪಂದ ಏನಿತ್ತು, ಆ ಒಂದು ಒಪ್ಪಂದದ ಬಗ್ಗೆ ನಾವು ಮಾತನಾಡೋಣ. ಕನ್ನಡದಲ್ಲಿ ಅದನ್ನು ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್. ಜನರಲ್ ಅಗ್ರಿಮೆಂಟ್, ಸಾಮಾನ್ಯ ಒಪ್ಪಂದ, ಯಾವುದ್ರ ಮೇಲೆ? ಸುಂಕ ಮತ್ತು ವ್ಯಾಪಾರದ ಮೇಲೆ. ಸೊ ಈ ಒಂದು ಸುಂಕ ಮತ್ತು ವ್ಯಾಪಾರದ ಮೇಲೆ ಪ್ರಪಂಚದ ಹಲವಾರು ದೇಶಗಳು ಸೇರಿ ಮಾಡಿಕೊಂಡಂತಹ ಒಂದು ಬಹುಪಕ್ಷೀಯ ಒಪ್ಪಂದವನ್ನೇ ನಾವು ಈ ಒಂದು ಗ್ಯಾಟ್ ಎಂದು ಕರೆಯುತ್ತೇವೆ. ಸೊ ಈ ಒಂದು ಗ್ಯಾಟ್ನ ಬಗ್ಗೆ ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚಿಸುವ ಕೆಲಸವನ್ನು ಮಾಡೋಣ. ರೈಟ್. ಈ ಒಂದು ದ್ವಿತೀಯ ಮಹಾಯುದ್ಧ ನಂತರ ಅಂತಾರಾಷ್ಟ್ರೀಯ ಹಣಕಾಸು ಕ್ಷೇತ್ರದಲ್ಲಿ ಸಹಕಾರವನ್ನು ಸಾಧಿಸುವ ಸಲುವಾಗಿ, ಅಭಿವೃದ್ಧಿಯನ್ನು ಸಾಧಿಸುವ ಸಲುವಾಗಿ ಮತ್ತು ಯುದ್ಧಗಳಿಂದ ಜರ್ಜರಿತವಾದಂತಹ ಈ ಒಂದು ಪ್ರಪಂಚದ ಅರ್ಥವ್ಯವಸ್ಥೆಯನ್ನು ಮತ್ತೆ ಉತ್ತಮ ಸ್ಥಿತಿಗೆ ತರುವ ಒಂದು ನಿಟ್ಟಿನಲ್ಲಿ ಪ್ರಪಂಚದ ನಾಯಕರು, ಪ್ರಪಂಚದ ಪ್ರಮುಖ ದೇಶಗಳು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವು. ಅದರಲ್ಲಿಯೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬದಲಾವಣೆಯನ್ನು ತರಬೇಕು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚು ಮಾಡಬೇಕು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರುವಂತಹ ಒಂದು ನಿರ್ಬಂಧಗಳನ್ನು ತೆಗೆದು ಹಾಕಬೇಕು ಅಥವಾ ನಿರ್ಬಂಧಗಳನ್ನು ಕಡಿಮೆ ಮಾಡಬೇಕು, ದೇಶಗಳ ನಡುವಿನ ವ್ಯಾಪಾರದಲ್ಲಿರುವಂತಹ ಸುಂಕಗಳನ್ನು ಕಡಿತಗೊಳಿಸಬೇಕು ಅಥವಾ ಸಾಧ್ಯವಾದರೆ ತೆಗೆದುಹಾಕಬೇಕು. ಈ ರೀತಿಯ ಹಲವಾರು ಉದ್ದೇಶಗಳನ್ನಿಟ್ಕೊಂಡು ವಿಶ್ವದ ನಾಯಕರು ಪ್ರಯತ್ನವನ್ನು ಮಾಡಿದರು. ಇದೇನು ಹೊಸದೇನಲ್ಲ. ಪ್ರಾಚೀನ ಕಾಲದಿಂದಲೂ ಸಹ ದೇಶ ವಿದೇಶಗಳ ನಡುವೆ, ನಾಗರಿಕತೆಗಳ ನಡುವೆ ಈ ಒಂದು ವ್ಯಾಪಾರ ವಾಣಿಜ್ಯ ಎನ್ನುವುದು ಸಾಮಾನ್ಯವಾದಂತಹ ಒಂದು ಸಂಗತಿಯಾಗಿತ್ತು. ಆದರೆ ದ್ವಿತೀಯ ಮಹಾಯುದ್ಧ ನಂತರ ಸರ್ವರ ಒಳಿತಿಗಾಗಿ, ಅದರಲ್ಲಿಯೂ ಬಡದೇಶಗಳ ಒಂದು ಒಳಿತಿಗಾಗಿ ಸುಂಕಗಳನ್ನು ಕಡಿಮೆ ಮಾಡಬೇಕು, ವ್ಯಾಪಾರದ ನಿರ್ಬಂಧಗಳನ್ನು, ಇತಿಮಿತಿಗಳನ್ನು ತೆಗೆದುಹಾಕಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಏನಾಯಿತು, ಅದರ ಒಂದು ಫಲ ಈ ಒಂದು ಗ್ಯಾಟ್ ಸ್ಥಾಪನೆ. 1945ರ ಕ್ಯೂಬಾದ ಹವಾನಾದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಜರುಗಿತು. ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ವ್ಯಾಪಾರ ಮತ್ತು ಉದ್ಯೋಗದ ಮೇಲೆ ಚರ್ಚೆ ಎನ್ನುವುದು ನಡೆಯಿತು. ಇದರಲ್ಲಿ ಸುಮಾರು 53 ದೇಶಗಳು ಭಾಗವಹಿಸಿದ್ದು. ಇಲ್ಲಿ ಭಾಗವಹಿಸಿದ ದೇಶಗಳು ಚರ್ಚೆಯನ್ನು ಮಾಡಿ ಕೊನೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿಸಬೇಕು, ಸುಂಕಗಳನ್ನು ಮಿತಿಗೊಳಿಸಬೇಕು, ಎಲ್ಲರಿಗೂ ಅನುಕೂಲಕರವಾದಂತಹ ಅಂತಾರಾಷ್ಟ್ರೀಯ ವ್ಯಾಪಾರದ ವಾತಾವರಣವನ್ನು ಸೃಷ್ಟಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಿಂದ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘವನ್ನು ಸ್ಥಾಪಿಸಲು ಅವು ಮುಂದಾದವು. ಅದನ್ನೇ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಹೀಗೆ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಕ್ಯೂಬಾದ ಹವಾನದಲ್ಲಾದಂತಹ ದೇಶಗಳ ಒಂದು ಸಮ್ಮೇಳನದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಆದ್ರೆ ಅಮೆರಿಕ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲಿಲ್ಲ. ಅಮೆರಿಕ ಈ ಒಂದು ITO ಸ್ಥಾಪನೆಯ ಬಗ್ಗೆ ಮುಂದೆ ಬರಲಿಲ್ಲ. ಯಾಕೆಂದ್ರೆ ಚರ್ಚೆಯಲ್ಲಿ ಅದು ಪಾಲ್ಗೊಂಡು ಎಸ್ ಅಂತ ಹೇಳಿತ್ತು. ಆದ್ರೆ ಅಮೆರಿಕದ ಕಾಂಗ್ರೆಸ್ ಏನಿದೆ, ಆ ಕಾಂಗ್ರೆಸ್ ಅದಕ್ಕೆ ಸಮರ್ಥನೆ ಕೊಡ್ಲಿಲ್ಲ. ಈಗ ಅಮೆರಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನ್ನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಸಂಸತ್ತಿನ ಅನುಮೋದನೆ ಸಿಗುವುದು ತುಂಬಾ ಪ್ರಮುಖವಾಗಿದೆ. ಆದ್ರೆ ಅಮೆರಿಕದ ಸಂಸತ್ತ ಕಾಂಗ್ರೆಸ್ ಏನ್ ಹೇಳ್ತು ಅಂದ್ರೆ ಅದಕ್ಕೆ ಏನು ಸಮರ್ಥನೆ ಕೊಡ್ಲಿಲ್ಲ, ಒಪ್ಲಿಲ್ಲ. ಅಮೆರಿಕ ಈ ರೀತಿಯ ಒಂದು ITO ಸ್ಥಾಪನೆಯಲ್ಲಿ ಸಹಭಾಗಿತ್ವವನ್ನು ಮಾಡುವುದು ಅಮೆರಿಕದ ಕಾಂಗ್ರೆಸ್ಗೆ ಇಷ್ಟ ಇರ್ಲಿಲ್ವೇನೋ, ಹಾಗಾಗಿ ಅದು ಒಪ್ಲಿಲ್ಲ. ಆದ್ರಿಂದ ಅಮೆರಿಕ ಯಾವಾಗ ಹೆಚ್ಚು ಗಮನ ಹರಿಸಲಿಲ್ಲ, ಈ ITO ಎನ್ನುವುದು ಜಾರಿಗೆ ಬರಲೇ ಇಲ್ಲ.
ಅಂದ್ರೆ 1946ರಲ್ಲಿ ಈ ರೀತಿಯ ಒಂದು ಆಲೋಚನೆ ಎನ್ನುವುದೇನಾಗಿತ್ತು, ಅದು ಜಾರಿಗೆ ಬರಲೇ ಇಲ್ಲ. ಅನಂತರ ಜಿನಿವಾದಲ್ಲಿ ಸಭೆ ಸೇರಿದಂತಹ 23 ದೇಶಗಳು ವ್ಯಾಪಾರ ಸುಂಕಗಳಲ್ಲಿ ಕಡಿಮೆಯನ್ನು ಮಾಡಬೇಕು, ಕಡಿತವನ್ನು ಮಾಡಬೇಕು, ರಿಯಾಯಿತಿಯನ್ನು ಜಾರಿಗೆ ತರಬೇಕು ಎನ್ನುವಂತಹ ಒಂದು ನಿಟ್ಟಿನಿಂದ ಒಂದು ಚರ್ಚೆಯನ್ನು ಮಾಡಿದೋ. ಆ ಚರ್ಚೆಯ ಫಲವಾಗಿ ಒಂದು ಒಪ್ಪಂದವನ್ನು ಜಾರಿಗೆ ತರಲು ಅವು ನಿರ್ಧರಿಸಿದವು. ಸುಂಕವನ್ನು ಕಡಿಮೆ ಮಾಡೋಕೆ, ವ್ಯಾಪಾರವನ್ನು ವಿಸ್ತರಿಸುವ ಸಲುವಾಗಿ, ವ್ಯಾಪಾರದ ನಿರ್ಬಂಧಗಳನ್ನು ಕಡಿಮೆ ಮಾಡುವ ಸಲುವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕು, ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದವು. ಸೊ ಅದರ ಫಲವಾಗಿ ಗ್ಯಾಟ್ ಎನ್ನುವಂತಹ ಒಂದು ಸಂಸ್ಥೆ ಸ್ಥಾಪನೆಯಾಯಿತು. ಅದು ಒಂದು ಸಂಸ್ಥೆಯಲ್ಲ, ಅದು ಒಂದು ಬಹುಪಕ್ಷೀಯ ಒಪ್ಪಂದ. It is not a permanent organization. In fact, it was not a permanent organization, but it was only a multilateral treaty. ಅದು ಕೇವಲ ಒಂದು ಬಹುಪಕ್ಷೀಯ ಒಡಂಬಡಿಕೆ ಅಥವಾ ಬಹುಪಕ್ಷೀಯ ಒಪ್ಪಂದ. ಬಹುಪಕ್ಷೀಯ ಅಂದ್ರೆ ಹಲವಾರು ದೇಶಗಳು ಸೇರಿ ಮಾಡಿಕೊಂಡಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದ ಅಷ್ಟೇ. ಅದು ಒಂದು ಸಂಘಟನೆ ಅಲ್ಲ, ಅದು ಒಂದು ಸಂಸ್ಥೆ ಅಲ್ಲ. ಇವತ್ತಿರುವ WTO ತರ ಅಥವಾ ವಿಶ್ವಸಂಸ್ಥೆಯ ತರ ಅದು ಒಂದು ಸಂಘಟನೆ ಅಲ್ಲ, ಅದು ಕೇವಲ ಒಂದು ಒಪ್ಪಂದ ಅಷ್ಟೇ. ಸೊ ಈ ರೀತಿಯಲ್ಲಿ ಗ್ಯಾಟ್ ಎನ್ನುವಂತಹ ಒಂದು ಬಹುಪಕ್ಷೀಯ ಒಪ್ಪಂದ, ಯಾವುದರ ಒಪ್ಪಂದ? ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಿಸಿದಂತಹ ಸುಂಕದಲ್ಲಿ ವಿನಾಯಿತಿಗಳನ್ನು ಪಡೆಯುವ ಸಲುವಾಗಿ ಸ್ಥಾಪನೆಯಾದಂತಹ ಒಂದು ಒಪ್ಪಂದ. ಅದನ್ನು 1ನೇ ಜನವರಿ 1948ರಂದು ಜಾರಿಗೆ ತರಲಾಯಿತು. ಸ್ವಿಟ್ಜರ್ಲ್ಯಾಂಡಿನಲ್ಲಿ ಇದರ ಜಿನಿವಾ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಎನ್ನುವುದು ಇತ್ತು. ಅನಂತರ ಮೊದಲು 23 ದೇಶಗಳು, ಅನಂತರ 128 ದೇಶಗಳು ಇದಕ್ಕೆ ಸೇರ್ಪಡೆಯಾದವು. ಸೊ 1948ರಲ್ಲಿ ಜಾರಿಗೆ ಬಂದಂತಹ ಗ್ಯಾಟ್ ಒಪ್ಪಂದ 1995ರವರೆಗೆ ಇದು ಜಾರಿಯಲ್ಲಿತ್ತು. 1995ರಲ್ಲಿ ಗ್ಯಾಟ್ ಅನ್ನು WTO ಅನ್ನಾಗಿ ಪರಿವರ್ತಿಸಿ ವಿಶ್ವ ವ್ಯಾಪಾರ ಸಂಘಟನೆಯನ್ನಾಗಿ ಬದಲಾವಣೆ ಮಾಡಿ ಹೊಸ ರೀತಿಯಲ್ಲಿ ಅದನ್ನು ಮುಂದುವರಿಸಲಾಯಿತು, ಜಾರಿಗೆ ತರಲಾಯಿತು ಅಥವಾ ಪರಿವರ್ತಿಸಲಾಯಿತು. ಸೊ 48ರಲ್ಲಿ ಜಾರಿಗೆ ಬಂದಂತಹ ಗ್ಯಾಟ್ 1995ರಲ್ಲಿ WTO ಆಗಿ ಪರಿವರ್ತನೆಯಾಯಿತು. ಸೊ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ವಾಣಿಜ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಂದ್ರೆ WTO. WTO ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ನಮ್ಮ ಚರ್ಚೆಯನ್ನು ಗ್ಯಾಟ್ಗೆ ಸೀಮಿತಗೊಳಿಸೋಣ. ಸೊ ಗ್ಯಾಟ್ ಹೇಗೆ ಸ್ಥಾಪನೆಯಾಯಿತು ಎನ್ನುವ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಟ್ಟೆ. ಹಾಗಂದ್ರೆ ಗ್ಯಾಟ್ ಅಂದ್ರೆ ಏನು? ಓಕೆ, ನಾನು ಪದೇ ಪದೇ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಸುಂಕಗಳ ನಿಯಮಗಳನ್ನು ಒಳಗೊಂಡ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ. ಸೊ ಇದು ಒಂದು ಸಂಘಟನೆ ಅಲ್ಲ, ಇದು ಕೇವಲ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ. ಒಂದು ರೀತಿಯ ಎ ಸಾರ್ಟ್ ಆಫ್ ಲೂಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಒಂದು ರೀತಿಯ ಅಷ್ಟು ಗಟ್ಟಿಯಲ್ಲದ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಿ ಸಂಘಟನೆ ಅಷ್ಟೇ ಇದು. ವಿಶ್ವ ವ್ಯಾಪಾರದ ಅಡೆತಡೆಗಳನ್ನು ನಿವಾರಿಸಿ ಎಲ್ಲಾ ದೇಶಗಳಿಗೆ ಅನುಕೂಲವಾಗುವಂತೆ ಸುಂಕ ರಿಯಾಯಿತಿಯನ್ನು ಪಡೆಯಲು ವಿಶ್ವದ ಬಹುತೇಕ ದೇಶಗಳು ಮಾಡಿಕೊಂಡಂತಹ ಒಂದು ಒಪ್ಪಂದ. ಆದ್ರಿಂದನೇ ಇದನ್ನು ನಾನು ಹೇಳಿದ್ದು, ಇದು ಒಂದು ಬಹುಪಕ್ಷೀಯ ಒಪ್ಪಂದ, ಬಹುರಾಷ್ಟ್ರಗಳ ಒಂದು ಒಪ್ಪಂದ. ಈ ಒಪ್ಪಂದದಲ್ಲಿದ್ದಂತಹ ದೇಶಗಳು ಕಾಲಕಾಲಕ್ಕೆ ಸಭೆ ಸೇರಿ ತಮ್ಮ ವ್ಯಾಪಾರದ ಸಮಸ್ಯೆಗಳನ್ನು, ಸುಂಕದ ವಿಚಾರಗಳನ್ನು, ಇನ್ನು ಹಲವಾರು ವಿಚಾರಗಳನ್ನು, ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರು. ಸೊ ಈ ಒಂದು ಒಪ್ಪಂದ ಒಂದು ಚರ್ಚೆಯ ಒಂದು ವೇದಿಕೆಯಾಗಿತ್ತು ಅಂತ ಹೇಳಿರು ತಪ್ಪೇನು ಅಲ್ಲ. ಸರಿ, ಗ್ಯಾಟ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥವಾಯ್ತು. ಏನಕ್ಕೆ ಸ್ಥಾಪನೆಯಾಯಿತು? ಗ್ಯಾಟ್ ಸ್ಥಾಪನೆಯಾಗೋಕೆ ಕಾರಣ ಏನು? ಈಗಾಗಲೇ ನಿಮಗೆ ಒಂದೆರಡು ಗೊತ್ತಾಗಿದೆ. ಅಥವಾ ಅದರ ಉದ್ದೇಶಗಳೇನು? ಇದು ಕಾರಣವೂ ಹೌದು, ಉದ್ದೇಶಗಳು ಹೌದು. ಸೊ ಗ್ಯಾಟ್ನ ಸ್ಥಾಪನೆಯ ಉದ್ದೇಶ ಏನು ಅಂದ್ರೆ, ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಏಕೆಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೇಶಗಳ ನಡುವೆ ಸಾಕಷ್ಟು ನಿರ್ಬಂಧಗಳಿತ್ತು.
ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯಾಪಾರವನ್ನು ಮಾಡುವಾಗ ಬೇರೆ ಬೇರೆ ರೀತಿಯ ಒಂದು ವ್ಯಾಪಾರಿ ನಿರ್ಬಂಧಗಳನ್ನು ಅವು ತಮ್ಮ ಆರ್ಥಿಕತೆಗೆ ಸಂಬಂಧಿಸಿದಂತೆ ಇಟ್ಕೊಂಡಿರ್ತವೆ. ಸೊ ಈ ಒಂದು ಒಪ್ಪಂದದ ಉದ್ದೇಶ ಏನು? ನಿರ್ಬಂಧಗಳನ್ನು ತೆಗೆದುಹಾಕುವುದು. ಎರಡನೇದು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉದಾರೀಕರಣಗೊಳಿಸುವುದು. ಆದಷ್ಟು ಲಿಬರಲೈಸ್ ಮಾಡಬೇಕು, ಉದಾರೀಕರಣಗೊಳಿಸಬೇಕು. ಹೆಚ್ಚು ಹೆಚ್ಚು ವಸ್ತುಗಳನ್ನು ಆ ಒಂದು ವ್ಯಾಪಾರದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತರೋದು, ಸುಂಕಗಳನ್ನು ವಿನಾಯಿತಿ ಮಾಡಿಕೊಳ್ಳೋದು, ಇರುವಂತಹ ನಿರ್ಬಂಧಗಳನ್ನು ಕಡಿಮೆ ಮಾಡೋದು, ಇದನ್ನೇ ನಾವು ಉದಾರೀಕರಣ ಅಂತ ನಾವು ಹೇಳ್ತೀವಿ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉದಾರೀಕರಿಸುವುದು ಇದರ ಒಂದು ಉದ್ದೇಶ. ಮೂರನೆಯದಾಗಿ, ಸುಂಕ ರಿಯಾಯಿತಿಗಳನ್ನು ಜಾರಿಗೆ ತರುವುದು. ಪ್ರತಿಯೊಂದು ದೇಶವೂ ಸಹ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸುಂಕವನ್ನು ಕಡಿಮೆ ಮಾಡೋದು. ವ್ಯಾಪಾರದ ಮೇಲಿನ ಒಂದು ತೆರಿಗೆಯನ್ನೇ ಸುಂಕ ಅಂತ ನಾವೇನ್ ಕರಿತೀವಲ್ಲ, ಟ್ಯಾರಿಫ್ ಅಂತ. ಸೊ ಆ ಸುಂಕದ ಪ್ರಮಾಣವನ್ನು ಕಡಿಮೆ ಮಾಡೋದು ಅಥವಾ ತೆಗೆದು ಹಾಕೋದು ಸಾಧ್ಯವಾದ್ರೆ. ಓಕೆ. ಆಮೇಲೆ ದೇಶಗಳ ನಡುವೆ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡೋದು. ಗ್ಯಾಟ್ನ ಉದ್ದೇಶ ಏನು? ಎರಡು ದೇಶಗಳ ನಡುವೆ ಅಥವಾ ಹಲವಾರು ದೇಶಗಳ ನಡುವೆ ಈ ಒಂದು ಬಹುಪಕ್ಷೀಯ ಒಪ್ಪಂದವನ್ನು ಮಾಡಿಕೊಳ್ಳುವಂತೆ ಪ್ರೇರೇಪಣೆ ಮಾಡುವುದು. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರವು ವೃದ್ಧಿಯಾಗುತ್ತೆ ಅನ್ನೋದು. ನಾಲ್ಕನೇದಾಗಿ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿಸುವುದು. ವೆಲ್, ದ ಮೈನ್ ಅಜೆಂಡಾ ಈಸ್ ದಿಸ್. ಮೂಲ ಗುರಿ ಏನು? ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚುಗೊಳಿಸಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಲಾಭವನ್ನು ಎಲ್ಲಾ ದೇಶಗಳು ಪಡೆಯುವಂತೆ ಆಗಬೇಕು. ವಿಶ್ವದ ಎಲ್ಲಾ ಜನರಿಗೂ ಇದರ ಲಾಭ ಎನ್ನುವುದು ತಲುಪುವಂತೆ ಆಗಬೇಕು ಅನ್ನುವುದು ಇದರ ಮತ್ತೊಂದು ಉದ್ದೇಶ. ಐದನೇದಾಗಿ, ಸದಸ್ಯ ದೇಶಗಳ ಉತ್ಪಾದನೆ ಮತ್ತು ಬೇಡಿಕೆಯನ್ನು ಹೆಚ್ಚಿಸುವುದು. ಪ್ರತಿಯೊಂದು ದೇಶವೂ ಸಹ ಉತ್ಪಾದನೆ ಮಾಡುತ್ತೆ, ಅದು ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇತ್ತು. ಈಗ ಹೆಚ್ಚು ಉತ್ಪಾದನೆ ಮಾಡುವ ಮೂಲಕ ತನ್ನ ವಸ್ತುಗಳನ್ನು ಬೇರೆ ದೇಶಗಳಲ್ಲಿ ವಿಶ್ವದ ಮಾರುಕಟ್ಟೆಯಲ್ಲಿ ಮಾರುವಂತೆ ಮಾಡುವುದು. ಸೊ ಇದರಿಂದ ಏನು? ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಆ ದೇಶಗಳ ಜನರ ಬೇಡಿಕೆಯನ್ನು ಹೆಚ್ಚಿಸುವುದು. ಬೇಡಿಕೆಯನ್ನು ಹೆಚ್ಚಿಸುವುದರಿಂದ ಬೇರೆ ದೇಶಗಳ ವಸ್ತುಗಳನ್ನು ಆ ಒಂದು ದೇಶದಲ್ಲಿ ಮಾರೋಕೆ ಮಾರುಕಟ್ಟೆ ಎನ್ನುವುದು ಸಾಧ್ಯವಾಗುತ್ತೆ ಎನ್ನುವುದು. ಆಮೇಲೆ ಸದಸ್ಯ ದೇಶಗಳ ಸಂಪನ್ಮೂಲಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳಲು ನೆರವಾಗುವುದು. ಪ್ರತಿಯೊಂದು ದೇಶಗಳಲ್ಲಿಯೂ ಒಂದಲ್ಲ ಒಂದು ರೀತಿಯ ಸಂಪನ್ಮೂಲಗಳು ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಸಂಪನ್ಮೂಲಗಳನ್ನು ಯೋಗ್ಯ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋಕೆ ಆ ದೇಶಗಳಿಗೆ ನೆರವಾಗುವುದು. ಈಗ ಯಾವುದೋ ಒಂದು ದೇಶದಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಬಟ್ಟೆ ಉದ್ದಿಮೆಯನ್ನು ಬೆಳೆಸುವ ಮೂಲಕ ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋದು. ಸೊ ಯಾವುದೇ ಸಂಪನ್ಮೂಲ ಇರಲಿ, ಆ ಸಂಪನ್ಮೂಲಗಳು ಹಾಳಾಗದಂತೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋಕೆ ಈ ಒಂದು ವ್ಯಾಪಾರ ವಾಣಿಜ್ಯ ಎನ್ನುವುದು ಅನುಕೂಲ ಮಾಡಿ ಕೊಡ್ತಿತ್ತು. ಸೊ ಅದನ್ನು ಮಾಡೋಕೆ. ಕೊನೆಯದಾಗಿ ಇನ್ನೂ ಒಂದೆರಡಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಕ್ಷಪಾತ ನಿವಾರಣೆ. ಸಾಮಾನ್ಯವಾಗಿ ಇದು ಇದ್ದದ್ದೇ, ಇವತ್ತಿಗೂ ಇದೆ. ಈ ಗ್ಯಾಟ್ ಬಂತು, ವಿಶ್ವ ವಾಣಿಜ್ಯ ಸಂಘಟನೆ ಬಂತು, ಆದರೂ ಸಹ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಕ್ಷಪಾತ ಎನ್ನುವುದು ಇದ್ದೇ ಇದೆ. ದೇಶಗಳ ನಡುವೆ, ದೊಡ್ಡ ದೇಶಗಳ ಮತ್ತು ಸಣ್ಣ ದೇಶಗಳ ನಡುವೆ ತಾರತಮ್ಯ, ಪಕ್ಷಪಾತ, ಭೇದ ಭಾವ ಎನ್ನುವುದು ಇದ್ದೇ ಇದೆ. ಈ ಒಂದು ಒಪ್ಪಂದಗಳಿಂದ ಎಲ್ಲೋ ಆ ಭೇದ ಭಾವವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಸೊ ಈ ಒಂದು ಪಕ್ಷಪಾತವನ್ನು ನಿವಾರಣೆ ಮಾಡಬೇಕು. ಯಾಕೆಂದ್ರೆ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಸುಂಕದ ರಿಯಾಯಿತಿಗಳನ್ನು ಕೊಡ್ತಿರ್ಲಿಲ್ಲ. ಬೇಕಾದವರಿಗೆ ಅವರು ಸುಂಕದ ರಿಯಾಯಿತಿಗಳನ್ನು ಕೊಟ್ಕೊಳ್ಳೋರು, ಪಕ್ಷಪಾತವನ್ನು ತೋರಿಸೋರು. ಸೊ ಇದನ್ನು ಕಡಿಮೆ ಮಾಡಬೇಕು. ಎಲ್ಲರಿಗೂ ಸುಂಕದ ವಿನಾಯಿತಿಗಳನ್ನು ನೀಡಬೇಕು. ಎಲ್ಲ ದೇಶಗಳೊಂದಿಗೂ ವ್ಯಾಪಾರದ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಹಾಗೆ ಮಾಡುವುದು ಗ್ಯಾಟ್ನ ಒಂದು ಉದ್ದೇಶವಾಗಿತ್ತು. ಇನ್ನೊಂದು, ಸದಸ್ಯ ದೇಶಗಳ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಇದು ಸಾಮಾನ್ಯವಾದಂತಹ ಒಂದು ಉದ್ದೇಶ, ಒಂದು ಆದರ್ಶಮಯವಾದಂತಹ ಒಂದು ಉದ್ದೇಶ. ಏನದು? ಸದಸ್ಯ ದೇಶಗಳ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಹೇಗೆ? ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ. ಆ ದೇಶದ ವಸ್ತುಗಳನ್ನು ಬೇರೆ ದೇಶಗಳಿಗೆ ಸುಲಭವಾಗಿ ಸಿಗುವಂತೆ ಮಾಡುವ ಮೂಲಕ, ಅದೇ ರೀತಿಯಲ್ಲಿ ಬೇರೆ ದೇಶಗಳ ವಸ್ತುಗಳು ಆ ದೇಶಕ್ಕೆ ಸುಲಭವಾಗಿ ಕಡಿಮೆ ಸುಂಕದಲ್ಲಿ, ಕಡಿಮೆ ಹಣದಲ್ಲಿ ಸಿಗುವಂತೆ ಮಾಡುವ ಮೂಲಕ ಆ ಜನರು ಅದನ್ನು ಹೆಚ್ಚು ಬಳಸಿಕೊಂಡು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋಕೆ ಸಹಕರಿಸುವುದು.
ಮತ್ತು ದೇಶಗಳ ನಡುವಿನ ವಾಣಿಜ್ಯ ವಿವಾದಗಳನ್ನು ಬಗೆಹರಿಸಲು ವೇದಿಕೆಯನ್ನು ಕಲ್ಪಿಸುವುದು. ನೋಡಿ, ನಾನೇ ಬಗೆಹರಿಸ್ತೀನಿ, ಗ್ಯಾಟ್ ತಾನೇ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ನಡುವೆ ಇರುವ ವಾಣಿಜ್ಯ ವಿವಾದಗಳನ್ನು, ಅಂತಾರಾಷ್ಟ್ರೀಯ ವಾಣಿಜ್ಯ ವಿವಾದಗಳನ್ನು ನೀವು ಬಗೆಹರಿಸಿಕೊಳ್ಳಿ, ಅದಕ್ಕೆ ನಾನು ಒಂದು ವೇದಿಕೆ ಕಲ್ಪಿಸಿ ಕೊಡ್ತೇನೆ. ಸೊ ಗ್ಯಾಟ್ ಒಂದು ವೇದಿಕೆ ಅಷ್ಟೇ. ಕೊನೆಯದಾಗಿ ಮುಕ್ತ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡುವುದು. ಮುಕ್ತವಾದಂತಹ ಒಂದು ವ್ಯಾಪಾರ, ಯಾವುದೇ ಒಂದು ರೀತಿಯ ನಿಯಂತ್ರಣಗಳಿಲ್ಲದೆ, ಗಡಿಗಳ ಒಂದು ಸಮಸ್ಯೆಗಳಿಲ್ಲದೆ ಮುಕ್ತ ವ್ಯಾಪಾರವನ್ನು ಜಾರಿಗೆ ತರೋದು ಇದರ ಒಂದು ಉದ್ದೇಶ. ಸೊ ಹೀಗೆ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಅಥವಾ ಕಾರಣಗಳಿಂದ ಈ ಒಂದು ಗ್ಯಾಟ್ ಎನ್ನುವಂತಹ ಒಂದು ಬಹುಪಕ್ಷೀಯ ಒಪ್ಪಂದ ಜಾರಿಗೆ ಬಂದಿದೆ. ಸೊ ಹೀಗೆ ಜಾರಿಗೆ ಬಂದಂತಹ ಗ್ಯಾಟ್ ಏನು 48ರಿಂದ 95ರವರೆಗೆ ಚಾಲ್ತಿಯಲ್ಲಿತ್ತು. ಈ ಗ್ಯಾಟ್ನ ಅವಧಿಯಲ್ಲಿ ಸುಮಾರು 8 ಸುತ್ತಿನ ಮಾತುಕತೆಗಳು ನಡೆದವು. ಒಂದೊಂದು ಸುತ್ತಿನ ಮಾತುಕತೆಗಳು ಸಹ ಹಲವಾರು ವರ್ಷಗಳ ಕಾಲ ನಡೆದು, ಅದು ಬೇರೆ ವಿಚಾರ. ಸೊ ಸುಮಾರು 8 ಸುತ್ತಿನ ಮಾತುಕತೆಗಳು ನಡೆದು, ಈ ಒಂದು ಮಾತುಕತೆಗಳಲ್ಲಿ ಗ್ಯಾಟ್ನಲ್ಲಿ ಸಹಿ ಮಾಡಿದ್ದಂತಹ ದೇಶಗಳು ಭಾಗವಹಿಸಿ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ತೀರ್ಮಾನಗಳನ್ನು ಕೈಗೊಂಡು ಸುಂಕ ರಿಯಾಯಿತಿಗಳನ್ನು ಘೋಷಣೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಸೊ ಹಾಗಾದ್ರೆ ಆ ಮಾತುಕತೆಗಳು ಯಾವುವು? ಇವುಗಳನ್ನೇ ನಾವು ಗ್ಯಾಟ್ನ 8 ಸುತ್ತಿನ ಮಾತುಕತೆಗಳು ಅಂತ ನಾವು ಕರಿತೀವಿ. 8 ರೌಂಡ್ ಟಾಕ್ಸ್ ಆಫ್ ಗ್ಯಾಟ್ ಅಂತ. ಅವುಗಳಲ್ಲಿ ಮೊದಲನೆಯದಾಗಿ ಜಿನಿವಾ ಸುತ್ತಿನ ಮಾತುಕತೆ. ಇದು 1947ರಲ್ಲಿ ಜಿನಿವಾ ಸುತ್ತಿನ ಮಾತುಕತೆ ನಡೆಯಿತು. ಇದನ್ನು ಮೊದಲನೇ ಸುತ್ತಿನ ಮಾತುಕತೆ ಅಂತಲೂ ಸಹ ಕರೀತಾರೆ. 23 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು. ಗ್ಯಾಟ್ ಸ್ಥಾಪನೆಗೂ ಈ ಒಂದು ಜಿನಿವಾ ಸುತ್ತಿನ ಮಾತುಕತೆಯೇ ಕಾರಣ ಅಂತಲೂ ನಾವು ಹೇಳ್ಬೋದು. ಸೊ ಇದರಲ್ಲಿ ಸುಮಾರು 45,000 ವಸ್ತುಗಳಿಗೆ, ಪ್ರಪಂಚಾದ್ಯಂತ ಹಲವಾರು ದೇಶಗಳು ಉತ್ಪಾದನೆ ಮಾಡ್ತಿದ್ದಂತಹ 45,000 ವಸ್ತು ಉತ್ಪನ್ನಗಳಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿದರು ಅವರೆಲ್ಲ ಸೇರಿ. ಎರಡನೆಯ ಒಂದು ಸುತ್ತಿನ ಮಾತುಕತೆ ಅನ್ನೇಶಿ, ಫ್ರಾನ್ಸಿನಲ್ಲಿ ಇದು ನಡೆಯಿತು. ಅನ್ನೇಶಿ ಸುತ್ತಿನ ಮಾತುಕತೆ ಅಂತಾನೆ ನಾವು ಕರಿತೇವೆ. ಇದು 1945ರಲ್ಲಿ ನಡೆಯಿತು. ಸುಮಾರು 35 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದು. ಇದರಲ್ಲಿ 5,000 ಉತ್ಪನ್ನಗಳಿಗೆ ರಿಯಾಯಿತಿಗಳನ್ನು, ಸುಂಕ ರಿಯಾಯಿತಿಗಳನ್ನು ಘೋಷಣೆ ಮಾಡಲಾಯಿತು. ನಾಲ್ಕನೇದಾಗಿ ಟಾರ್ಕ್ವೇ ಸುತ್ತಿನ ಮಾತುಕತೆಗಳು. ಇದನ್ನು ನಾವು 3ನೇ ಸುತ್ತಿನ ಮಾತುಕತೆ ಅಂತಾನೆ ನಾವು ಕರಿತೇವೆ. ಇದರಲ್ಲಿ 1950-51ರಲ್ಲಿ ಈ ಒಂದು ಟಾರ್ಕ್ವೇ ಸುತ್ತಿನ ಮಾತುಕತೆಗಳು ನಡೆದು, ಇದರಲ್ಲಿ 37 ದೇಶಗಳು ಭಾಗವಹಿಸಿದ್ದು. ಈ ಟಾರ್ಕ್ವೇ ಎನ್ನುವುದು ಇಂಗ್ಲೆಂಡಿನ ಒಂದು ನಗರ. 1950-51ರಲ್ಲಿ ಇಲ್ಲಿ 38 ದೇಶಗಳು ಸಭೆ ಸೇರಿ ಚರ್ಚೆಯನ್ನು ಮಾಡಿದೋ. ಈ ಒಂದು ಚರ್ಚೆಯ ಫಲವಾಗಿ 8,700 ಉತ್ಪನ್ನಗಳಿಗೆ ರಿಯಾಯಿತಿಯನ್ನು, ರಿಬೇಟ್ ಅಂತ ನಾವೇನು ಹೇಳ್ತೀವಿ, ಆ ರಿಯಾಯಿತಿಗಳನ್ನು ಈ ದೇಶಗಳು ಭಾಗವಹಿಸಿ ಘೋಷಣೆ ಮಾಡಿದೋ. ನೋಡಿ, ಇಲ್ಲಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಸುತ್ತಿನ ಮಾತುಕತೆಯಲ್ಲಿ ಸುಮಾರು 45,000 ಉತ್ಪನ್ನಗಳಿಗೆ, ಎರಡನೇ ಸುತ್ತಿನ ಮಾತುಕತೆಯಲ್ಲಿ 55,000 ಉತ್ಪನ್ನಗಳಿಗೆ, ಮೂರನೇ ಸುತ್ತಿನ ಮಾತುಕತೆಯಲ್ಲಿ 8,700 ಉತ್ಪನ್ನಗಳಿಗೆ. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವಂತಹ ಈ ಒಂದು ಉತ್ಪನ್ನಗಳಿಗೆ ಸುಂಕದ ವಿನಾಯಿತಿಯನ್ನು, ರಿಯಾಯಿತಿಯನ್ನು ಈ ಒಂದು ಭಾಗವಹಿಸಿದ ದೇಶಗಳು ಘೋಷಿಸಿದೋ. ಅಂದ್ರ ಅರ್ಥ, ಆ ವಸ್ತುಗಳನ್ನು, ಆ ಉತ್ಪನ್ನಗಳನ್ನು ಪಡೆಯುವಂತಹ ಎಲ್ಲಾ ದೇಶಗಳಿಗೆ ಕಡಿಮೆ ಹಣದಲ್ಲಿ, ಕಡಿಮೆ ಬೆಲೆಯಲ್ಲಿ ಆ ಒಂದು ವಸ್ತುಗಳು ಸಿಗುವಂತೆ ಆಯಿತು. ನಾಲ್ಕನೇ ಸುತ್ತಿನ ಮಾತುಕತೆ ಜಿನಿವಾದಲ್ಲಿ ಆಯಿತು. ಅದನ್ನು 4ನೇ ಸುತ್ತಿನ ಮಾತುಕತೆ ಅಥವಾ ಜಿನಿವಾ ರೌಂಡ್ ಆಫ್ ಟಾಕ್ಸ್ ಅಂತಾನೆ ಕರೀತಾರೆ. ಇದು 1955-56ರಲ್ಲಿ ಜರುಗಿತ್ತು. ಸುಮಾರು 28 ದೇಶಗಳು. ಸರ್, ಎಲ್ಲಾ ದೇಶಗಳು ಏನಕ್ಕೆ ಭಾಗವಹಿಸಿರ್ಲಿಲ್ಲ ಅಂತ ನೀವು ಕೇಳ್ಬೋದೇನೋ. ಯಾರು ಚರ್ಚೆಯಲ್ಲಿ ಭಾಗವಹಿಸಬೇಕು, ಬೇರೆ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕು, ಯಾರಿಗೆ ಇದರಿಂದ ತೊಂದರೆ ಆಗಿದೆ, ಆ ರೀತಿಯ ದೇಶಗಳು ಭಾಗವಹಿಸಿ ಚರ್ಚೆಯನ್ನು ಮಾಡ್ತಾ ಇದ್ದು. ಹಾಗಾಗಿ ಎಲ್ಲರೂ ಭಾಗವಹಿಸ್ತಾ ಇರಲಿಲ್ಲ. 28 ದೇಶಗಳು ಭಾಗವಹಿಸಿದ್ದು. ಇದರಲ್ಲಿ ಸುಮಾರು
$2.5 ಶತಕೋಟಿ ಡಾಲರ್ಗಳಷ್ಟು ಮೊತ್ತದ ಸುಂಕವನ್ನು ಕಡಿತಗೊಳಿಸಲು ಆ ಒಂದು ಭಾಗವಹಿಸಿದ ದೇಶಗಳು ಒಪ್ಪಿಕೊಂಡು. ಇದು ಸಹ ಒಂದು ಪ್ರಮುಖವಾದಂತಹ ಒಂದು ಮುಂದುವರಿಕೆ ಅಂತ ನಾವು ಹೇಳ್ಬೋದು. ಇದಾದ ನಂತರ ದಿಲ್ಲಾನ್ ಸುತ್ತಿನ ಮಾತುಕತೆ ಅಂತ ನಾವು ಹೇಳ್ತೀವಿ. ಜಿನಿವಾ ಮಾತುಕತೆ ಆದ್ಮೇಲೆ ಈ 5ನೇ ಸುತ್ತಿನ ಮಾತುಕತೆ ದಿಲ್ಲಾನ್ ಸುತ್ತಿನ ಮಾತುಕತೆ. ಇದು ಸಹ ಜಿನಿವಾದಲ್ಲಿಯೇ ಆಯಿತು, ಮಾತುಕತೆಯಾಗಿದ್ದು ಜಿನಿವಾದಲ್ಲಿಯೇ. ಆದ್ರೆ ಇದರ ಅಧ್ಯಕ್ಷತೆಯನ್ನು ಅಮೆರಿಕದ ರಾಜ್ಯ ಕಾರ್ಯದರ್ಶಿಯಾದಂತಹ ಡಗ್ಲಾಸ್ ದಿಲ್ಲಾನ್ ಎನ್ನುವವನು ವಹಿಸಿದ್ದ. ಆದ್ರಿಂದ ಇದನ್ನು ದಿಲ್ಲಾನ್ ಸುತ್ತಿನ ಮಾತುಕತೆ ಅಂತಾನೆ ಕರೀತಾರೆ. ಜಿನಿವಾದಲ್ಲೇ ಆಗಿದ್ದು, ಆದ್ರೆ ಡಗ್ಲಾಸ್ ದಿಲ್ಲಾನ್ ಇದರ ಅಧ್ಯಕ್ಷತೆ ವಹಿಸಿದ್ರಿಂದ ಇದನ್ನು ದಿಲ್ಲಾನ್ ಸುತ್ತಿನ ಮಾತುಕತೆ ಅಂತಾನೆ ಕರೀತಾರೆ. ಇದರಲ್ಲಿ 4400 ಸರಕುಗಳಿಗೆ ಅಥವಾ ಉತ್ಪನ್ನಗಳಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಲಾಯಿತು. ಸೊ ಇದು ದಿಲ್ಲಾನ್ ಸುತ್ತಿನ ಮಾತುಕತೆ. ಇದಾದ್ಮೇಲೆ 6ನೇ ಸುತ್ತಿನ ಮಾತುಕತೆ ಕೆನಡಿ ಸುತ್ತಿನ ಮಾತುಕತೆ. ಇದು 63ರಿಂದ 67ರವರೆಗೆ ಈ ಒಂದು ಸುತ್ತಿನ ಮಾತುಕತೆಗಳು ನಡೆದೋ. ಅಮೆರಿಕದ ಅಧ್ಯಕ್ಷ ಕೆನಡಿಯ ಒಂದು ಗೌರವಾರ್ಥ ಅವರ ಹೆಸರಿನಲ್ಲಿ ಈ ಒಂದು ಗ್ಯಾಟ್ನ ಚರ್ಚೆಗಳು ನಡೆದೋ. ಜಿನಿವಾದಲ್ಲೇ ಇದು ಸಹ ನಡೆದದ್ದು. ಸುಮಾರು 65 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದು. $40 ಬಿಲಿಯನ್ ಸುಂಕವನ್ನು ಕಡಿತ ಮಾಡೋಕೆ ಈ ದೇಶಗಳು ಸ್ವಾಗತವನ್ನು ಮಾಡಿದೋ ಅಥವಾ ಸಮ್ಮತಿಯನ್ನು ಕೊಟ್ಟು. ಸೊ ಇದು 6ನೇ ಸುತ್ತಿನ ಮಾತುಕತೆ. ಇನ್ನು 7ನೇ ಸುತ್ತಿನ ಮಾತುಕತೆ ಟೋಕಿಯೋದಲ್ಲಿ ನಡೆಯಿತು. ಜಪಾನಿನ ನಗರ ಟೋಕಿಯೋ. ಆ ಒಂದು ಟೋಕಿಯೋದಲ್ಲಿ ನಡೆಯಿತು. 102 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದು. ಇಲ್ಲಿಯ ಚರ್ಚೆಯ ನಂತರ 73ರಿಂದ 79 ಸುಮಾರು 6 ವರ್ಷಗಳ ಕಾಲ ಈ ಟೋಕಿಯೋ ಸುತ್ತಿನ ಮಾತುಕತೆಗಳು ನಡೆದವು. ಇದರಲ್ಲಿ ಸುಮಾರು $300 ಶತಕೋಟಿ ಸುಂಕ ಕಡಿತ ಮಾಡೋಕೆ ಈ ದೇಶಗಳು ಒಪ್ಪಿಕೊಂಡು. ಕೊನೆಯ ಸುತ್ತಿನ ಮಾತುಕತೆ ಈ ಗ್ಯಾಟ್ನ ಒಂದು ಒಪ್ಪಂದದ ಅಡಿಯಲ್ಲಿ ಆದಂತಹ ಒಂದು ಮಾತುಕತೆ ಅಂದ್ರೆ ಉರುಗ್ವೆ ಸುತ್ತಿನ ಮಾತುಕತೆ. ಉರುಗ್ವೆ ದಕ್ಷಿಣ ಅಮೆರಿಕಾದ ಒಂದು ದೇಶ, ದಕ್ಷಿಣ ಅಮೆರಿಕ ಖಂಡದ ಒಂದು ದೇಶ. ಸೊ ಅಲ್ಲಿ 1983ರಿಂದ 93ರವರೆಗೆ ನೋಡಿ, ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ಈ ಒಂದು ಉರುಗ್ವೆ ಸುತ್ತಿನ ಮಾತುಕತೆಗಳು ನಡೆದು 117 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದು. ಇದರಲ್ಲಿ ಹಲವಾರು ಹೊಸ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ಪ್ರಮುಖವಾಗಿ ವ್ಯಾಪಾರ ಸಂಬಂಧಿತ ಬೌದ್ಧಿಕ ಹಕ್ಕುಗಳು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ನಾವೇನ್ ಕರಿತೀವಿ, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರಿಪ್ಸ್ ಅಂತ ನಾವೇನ್ ಹೇಳ್ತೀವಿ, ಅದರ ಬಗ್ಗೆ ಚರ್ಚೆ ಮಾಡಲಾಯಿತು. ವ್ಯಾಪಾರಿ ಸಂಬಂಧ ಬಂಡವಾಳ ಕ್ರಮಗಳ ಬಗ್ಗೆ, ಟ್ರಿಮ್ಸ್, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಸಂಬಂಧಿಸಿದಂತೆ ಸುಂಕಗಳ ಬಗ್ಗೆ, ಸುಂಕೇತರ ಕ್ರಮಗಳ ಬಗ್ಗೆ, ಕೃಷಿ ಸೇವೆಗಳ ಬಗ್ಗೆ, ಹಣಕಾಸಿನ ಹೂಡಿಕೆಯ ಬಗ್ಗೆ, ಪ್ರವಾಸೋದ್ಯಮದ ಬಗ್ಗೆ, ಆಮೇಲೆ ವಿವಾದಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎನ್ನುವ ಬಗ್ಗೆ, ದೇಶಗಳ ನಡುವೆ ವ್ಯಾಪಾರ ವಾಣಿಜ್ಯದ ವಿವಾದಗಳು ಉತ್ಪನ್ನವಾದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎನ್ನುವ ಬಗ್ಗೆ, ಜವಳಿ ಸರಕುಗಳ ಬಗ್ಗೆ, ಬಟ್ಟೆ ಉದ್ದಿಮೆ, ಬಟ್ಟೆ ರಫ್ತು ಆಮದು, ಸೊ ಇದರ ಬಗ್ಗೆ, ಮತ್ತು ಸಹಾಯಧನ ಮತ್ತು ಸಮತೂಕ ಕ್ರಮ. ಹಲವಾರು ದೇಶಗಳಲ್ಲಿ ಕೃಷಿಗೆ ಇರ್ಬೋದು, ಬೇರೆ ಬೇರೆ ಕೈಗಾರಿಕೆಗಳಿಗೆ ಇರ್ಬೋದು, ಸರ್ಕಾರ ಸಹಾಯಧನವನ್ನು ಕೊಡ್ತಾ ಇತ್ತು. ಸೊ ಆ ಸಹಾಯಧನ ಕೊಡ್ಬೇಕಾ, ಎಷ್ಟು ಕೊಡ್ಬೇಕು ಅಥವಾ ಕೊಡಬಾರ್ದಾ, ಈ ರೀತಿಯ ವಿಚಾರಗಳ ಚರ್ಚೆ ಅನ್ನೋದಾಯ್ತು. ಆಮೇಲೆ ಗ್ಯಾಟ್ ಇನ್ನು ಹೇಗೆ ಕೆಲಸ ನಿರ್ವಹಿಸಬೇಕು ಅನ್ನುವುದರ ಬಗ್ಗೆ, ಮತ್ತು ಬಹುಪಕ್ಷೀಯ ವ್ಯಾಪಾರ ಮಾತುಕತೆಗಳು ಇನ್ನು ಹೇಗೆ ನಡೆಸಬೇಕು ಅನ್ನುವ ವಿಚಾರಗಳನ್ನು ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿ ಚರ್ಚೆ ಮಾಡಲಾಯಿತು. ದುರದೃಷ್ಟವಶಾತ್ ಉರುಗ್ವೆ ಸುತ್ತಿನ ಮಾತುಕತೆಗಳು ವಿಫಲವಾದವು. ಏಕೆಂದ್ರೆ ಸದಸ್ಯ ದೇಶಗಳಲ್ಲಿ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ್ದಿರ್ಬೋದು, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಂತ ಹೇಳ್ತಾರೆ, ಬೌದ್ಧಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇರ್ಬೋದು, ಸೇವೆಗಳಿಗೆ ಸಂಬಂಧಿಸಿದಂತೆ ಇರಬಹುದು, ಹಲವಾರು ವಿಚಾರಗಳಲ್ಲಿ ಸದಸ್ಯ ದೇಶಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು, ಅಸಮಾಧಾನ ಉಂಟಾಯಿತು. ಹಾಗಾಗಿ ಈ ಒಂದು ಉರುಗ್ವೆ ಸುತ್ತಿನ ಮಾತುಕತೆಗಳು ವಿಫಲವಾದವು. ಹಲವಾರು ದೇಶಗಳು ಈ
ಉರುಗ್ವೆ ಸುತ್ತಿನಲ್ಲಿ ನಡೆದ ಚರ್ಚೆಯ ಬಗ್ಗೆ ಅವು ವಿರೋಧವನ್ನು ವ್ಯಕ್ತಪಡಿಸಿದೋ. ಹಾಗಾಗಿ ಉರುಗ್ವೆ ಸುತ್ತಿನ ಮಾತುಕತೆಗಳು ವಿಫಲವಾದವು. ಓಕೆ, ಸೊ ಯಾವಾಗ ಈ 8ನೇ ಸುತ್ತಿನ ಮಾತುಕತೆಗಳು ವಿಫಲವಾದೋ ಆಗ ಈ ಒಂದು ಗ್ಯಾಟ್ನ ನಿರ್ದೇಶಕರಾಗಿದ್ದಂತಹ ಆರ್ಥರ್ ಡಂಕಲ್ ಎನ್ನುವವರು ಒಂದು ಪ್ರಸ್ತಾವನೆಯನ್ನು ಸದಸ್ಯ ದೇಶಗಳ ಮುಂದೆ ಇಟ್ಟರು, ವಿಶ್ವದ ದೇಶಗಳ ಮುಂದೆ ಇಟ್ಟರು. ಅದನ್ನೇ ನಾವು ಡಂಕಲ್ ಪ್ರಸ್ತಾವನೆಗಳು ಅಂತ ಕರಿತೀವಿ. ಏಕೆಂದ್ರೆ ನಿಮಗೆ ಗೊತ್ತಿದೆ, ಉರುಗ್ವೆ ಸುತ್ತಿನ ಮಾತುಕತೆ 10 ವರ್ಷಗಳ ಕಾಲ ನಡೆದರೂ ಸಹ ಅದು ವಿಫಲವಾಯಿತು. ಹಾಗಾಗಿ ಡಂಕಲ್ ಸುತ್ತಿನ ಮಾತುಕತೆಗಳು ಇನ್ನೂ ನಡೆಯುತ್ತಿರುವಂತಹ ಒಂದು ಸಮಯದಲ್ಲಿಯೇ ಗ್ಯಾಟ್ನ ಮುಖ್ಯಸ್ಥರಾದಂತಹ ನಿರ್ದೇಶಕರಾಗಿದ್ದಂತಹ ಆರ್ಥರ್ ಡೆಂಕಲ್ ಅವರು ಡಿಸೆಂಬರ್ 1991ರಂದು ಒಂದು ಯೋಜನೆಯನ್ನು ಸದಸ್ಯ ದೇಶಗಳ ಮುಂದೆ ಇಟ್ಟರು. ಇದನ್ನು ಡಂಕಲ್ ಪ್ರಸ್ತಾವನೆಗಳು ಅಂತ ಕರೀತಾರೆ. ಇದು ಒಂದು ರೀತಿ ಆಕ್ಷನ್ ಪ್ಲಾನ್ ತರ ಇತ್ತು. ಇದೇನೋ ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಒಪ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಇರಲಿಲ್ಲ. ಬಟ್ ಇಟ್ ವಾಸ್ ಇನ್ ಎ ಫಾರ್ಮ್ ಆಫ್ ಆಕ್ಷನ್ ಪ್ಲಾನ್. ಇದನ್ನು ನೀವು ಜಾರಿಗೆ ತಂದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಅದನ್ನು ಅವರು ಸದಸ್ಯ ದೇಶಗಳ ಮುಂದೆ ಇಟ್ರು. ಆ ಡಂಕಲ್ ಪ್ರಸ್ತಾವನೆಯಲ್ಲಿ ಏನಿತ್ತು ಅಂತ ಅಂದ್ರೆ, ಉರುಗ್ವೆ ಸುತ್ತಿನ ಮಾತುಕತೆಗಳು ಏನಾದೋ ಆ ಮಾತುಕತೆಗಳ ವಿವರವನ್ನು ಒಳಗೊಂಡಿತ್ತು ಮತ್ತು ಮಾತುಕತೆಯ ಫಲಿತಾಂಶ ಏನ್ ಬರಲಿಲ್ಲ, ಬಟ್ ಆದ್ರೂ ಔಟ್ಕಮ್ ಏನಿತ್ತು ಅದನ್ನು ಹೇಳಲಾಗಿತ್ತು. ಒಂದು. ಎರಡನೆಯದಾಗಿ ಸಮ್ಮತಿಸಲಾದ ವಿಚಾರಗಳಿದ್ದು. ಉರುಗ್ವೆ ಸುತ್ತಿನ ಮಾತುಕತೆಗಳಲ್ಲಿ ಒಪ್ಪಿದ ವಿಚಾರಗಳು ಇದ್ದು, ಒಪ್ಪಲಾರದ ವಿಚಾರಗಳು ಇದ್ದು. ಸೊ ಎರಡನೆಯ ವಿಚಾರ ಡಂಕಲ್ ಪ್ರಸ್ತಾವನೆಯಲ್ಲಿ ಏನಿತ್ತು, ಒಪ್ಪಿದ ವಿಚಾರಗಳು, ಸದಸ್ಯ ದೇಶಗಳು ಒಪ್ಪಿಕೊಂಡಂತಹ ಸಮ್ಮತಿಸಿದಂತಹ ವಿಚಾರಗಳಿದ್ದು. ಇನ್ನು ಡಂಕಲ್ ಪ್ರಸ್ತಾವನೆಯ 3ನೆಯ ವಿಚಾರಗಳೇನು ಅಂದ್ರೆ, ಭಿನ್ನಾಭಿಪ್ರಾಯಗಳು ಇದ್ದು. ಹೌದಲ್ವಾ? ಸದಸ್ಯ ದೇಶಗಳ ನಡುವೆ ವ್ಯಾಪಾರ, ಸುಂಕ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು. ಸೊ ಆ ಭಿನ್ನಾಭಿಪ್ರಾಯಗಳಿದ್ದ ಕಡೆಗೆ ಎಲ್ಲರೂ ಒಪ್ಪಬಹುದಾದ ಕೆಲವಾರು ಪ್ರಸ್ತಾವನೆಗಳಿದ್ದು. ಓಕೆ, ನೀವು ಇದನ್ನು ಒಪ್ತಾ ಇಲ್ಲ ಅಲ್ವಾ? ಓಕೆ, ಇದನ್ನು ಟ್ರೈ ಮಾಡಿ, ಇದು ಆಲ್ಟರ್ನೇಟಿವ್ ಅನ್ನುವ ರೀತಿಯಲ್ಲಿ ಆಲ್ಟರ್ನೇಟಿವ್ಸ್ ಇದ್ದು. ಸೊ ಈ 3 ವಿಚಾರಗಳನ್ನು ಡಂಕಲ್ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತೇವೆ. ಒಂದು, ಉರುಗ್ವೆ ಸುತ್ತಿನ ಮಾತುಕತೆಗಳ ಮುಖ್ಯಾಂಶಗಳು, ಫಲಿತಾಂಶಗಳು. ಎರಡನೇದು, ಎಲ್ಲರೂ ಒಪ್ಪಿರುವ ವಿಚಾರಗಳು. ಮೂರನೇದು, ಒಪ್ಪದೇ ಇರುವ ವಿಚಾರಗಳಿಗೆ ಒಪ್ಪಬಹುದಾದ ಪ್ರಸ್ತಾವನೆಗಳು. ಈ 3 ವಿಚಾರಗಳನ್ನು ಅದು ಒಳಗೊಂಡಿತ್ತು. ಓಕೆ, ಅಲ್ಲದೆ ಈ 3 ವಿಚಾರಗಳಲ್ಲಿ ಡಂಕಲ್ ಪ್ರಸ್ತಾವನೆಯಲ್ಲಿ 7 ಪ್ರಮುಖ ವಿಷಯಗಳಿದ್ದವು. 7 ಪ್ರಮುಖ ವಿಷಯಗಳನ್ನು ಡಂಕಲ್ ಇದರಲ್ಲಿ ಪ್ರಸ್ತಾವನೆ ಮಾಡಿದ್ದ. ಅದರಲ್ಲಿ ಪ್ರಮುಖವಾಗಿ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಭೌತಿಕ ಸಂಪತ್ತಿನ ಹಕ್ಕುಗಳು ಅಂತ ಹೇಳಿಬಿಟ್ಟು, ಬಂಡವಾಳ ಹೂಡಿಕೆ ಬಗ್ಗೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ಹೇಳ್ತಾರೆ, ಅದು ಕೃಷಿಗೆ ಸಂಬಂಧಿಸಿದಂತೆ, ಜವಳಿ ಉದ್ಯಮಕ್ಕೆ ಸಂಬಂಧಿಸಿದಂತೆ, ಸೇವೆಗಳಿಗೆ ಸರ್ವಿಸ್ ಸೆಕ್ಟಾರ್ ಅಂತ ಹೇಳ್ತೀವಲ್ವಾ, ಸೇವಾ ವಲಯ, ಸೊ ಸೇವೆಗಳಿಗೆ ಸಂಬಂಧಿಸಿದಂತೆ, ವ್ಯಾಜ್ಯ ಪರಿಹಾರ ಕ್ರಮಗಳ ಬಗ್ಗೆ, ದೇಶಗಳ ನಡುವೆ ಉಂಟಾಗುವಂತಹ ಭಿನ್ನಾಭಿಪ್ರಾಯಗಳನ್ನು, ವ್ಯಾಪಾರಕ್ಕೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡ್ಬೇಕಲ್ವಾ, ಸೊ ಪರಿಹಾರಕ್ಕೆ ಕ್ರಮಗಳು, ಮಾರುಕಟ್ಟೆಯ ಲಭ್ಯತೆ ಇತ್ಯಾದಿ ವಿಚಾರಗಳು ಇದರಲ್ಲಿ ಇದ್ದು. ಇವು 7 ಪ್ರಮುಖ ವಿಚಾರಗಳು ಇದ್ದು. ಸೊ ಇವುಗಳೆಲ್ಲವನ್ನು ಒಟ್ಟಾರೆಯಾಗಿ ನಾವು ಡಂಕಲ್ ಪ್ರಸ್ತಾವನೆ ಅಂತ ಕರಿತೇವೆ. ಡಂಕಲ್ ಏನು ಹೊಸ ತತ್ವ ಸಿದ್ಧಾಂತವನ್ನೇನಿರಲಿಲ್ಲ ಅಥವಾ ಹೊಸ ವಿಚಾರವನ್ನೇನು ಸದಸ್ಯ ದೇಶಗಳ ಮುಂದೆ ಇಡ್ಲಿಲ್ಲ. ಅವನಿಟ್ಟಿದ್ದಿಷ್ಟೇ, ಉರುಗ್ವೆ ಸುತ್ತಿನಲ್ಲಿ ಏನಾಯ್ತು, ಅದರ ಮುಖ್ಯಾಂಶಗಳೇನು, ಅದರಲ್ಲಿ ಒಪ್ಪಿರೋದೇನು, ಒಪ್ಪದೇ ಇರೋದೇನು, ಒಪ್ಪದೇ ಇರೋದಕ್ಕೆ ಬೇರೆ ಆಲ್ಟರ್ನೇಟಿವ್ಸ್ ಏನು ಅನ್ನುವ ವಿಚಾರಗಳು. ಅದನ್ನೇ ನಾವು ಕ್ರಿಯಾ ಯೋಜನೆ, ಆಕ್ಷನ್ ಪ್ಲಾನ್ ಅಂತ ನಾವು ಕರಿತೇವೆ. ಸೊ ಈ ಒಂದು ಡಂಕಲ್ ಪ್ರಸ್ತಾವನೆಯನ್ನು ಆತ ಇಟ್ಟ. ಸೊ 1994ರಲ್ಲಿ ಮೊರಾಕೋ ದೇಶದ ಮರ್ಕ್ರೇಶ್ ಎನ್ನುವಲ್ಲಿ ನಡೆದಂತಹ ಒಂದು ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್, ಗ್ಯಾಟ್ನ ಈ ಒಂದು ಸಚಿವರ ಮಟ್ಟದ ಸಮ್ಮೇಳನದಲ್ಲಿ ಅಂತಿಮವಾಗಿ ಸಹಿ ಹಾಕಲಾಯಿತು. 117 ದೇಶಗಳು ಇದಕ್ಕೆ ಸಹಿ ಹಾಕಿದವು. ಭಾರತವೂ ಸಹ ಇದಕ್ಕೆ ಸಹಿ ಹಾಕ್ತು. ಓಕೆ, ಹೀಗೆ
ಆ ಒಂದು ಡೆಂಕಲ್ ಪ್ರಸ್ತಾವನೆಗಳನ್ನು ಈ ಸದಸ್ಯ ದೇಶಗಳು ಒಪ್ಪಿಕೊಂಡು ಅಂತ ನಾವು ಹೇಳಬಹುದು. ಗ್ಯಾಟ್ 1995ರಲ್ಲಿ ಇಲ್ಲವಾಯಿತು. 95ರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯನ್ನು ಜಾರಿಗೆ ತರಲಾಯಿತು ಗ್ಯಾಟ್ನ ಬದಲಿಗೆ. ಅದು ಸಹ ಉರುಗ್ವೆ ಸುತ್ತಿನ ಮಾತುಕತೆಯಲ್ಲಿಯೇ ಚರ್ಚೆ ಎನ್ನುವುದು ಆಗಿತ್ತು. ಸೊ ಹೀಗಾಗಿ ಜನವರಿ 1, 95ರಿಂದ ಗ್ಯಾಟ್ ಬದಲು WTO ಜಾರಿಗೆ ಬಂದಿತು. ಗ್ಯಾಟ್ ಕೇವಲ ಒಂದು ಬಹುಪಕ್ಷೀಯ ಒಪ್ಪಂದ, ಆದರೆ WTO ಒಂದು ಸಂಸ್ಥೆ, ಒಂದು ಸಂಘಟನೆ, ವಿಶ್ವ ವ್ಯಾಪಾರವನ್ನು ವೃದ್ಧಿಸಲು ಕಾಪಾಡಲು ಸ್ಥಾಪನೆ ಮಾಡಿಕೊಂಡಂತಹ ಒಂದು ಸಂಘಟನೆ. ಗ್ಯಾಟ್ ಒಂದು ಲೂಸ್ ಆರ್ಗನೈಸೇಷನ್, whereas WTO was a permanent body. ಅದು ಒಂದು ಶಾಶ್ವತವಾದಂತಹ ಬಾಡಿ, ಸಂಘಟನೆ ಅಂತ ನಾವು ಹೇಳ್ಬೋದು. ಹೀಗೆ WTO ಎನ್ನುವುದು ಜಾರಿಗೆ ಬಂತು. WTO ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಹೀಗೆ 48ರಲ್ಲಿ ಜಾರಿಗೆ ಬಂದಂತಹ ಈ ಒಂದು ಗ್ಯಾಟ್ 95ರಲ್ಲಿ ಇಲ್ಲವಾಯಿತು. ಇದರಿಂದ ಬಡ ದೇಶಗಳಿಗೆ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಿಗೆ ದೊಡ್ಡ ಲಾಭವೇನೂ ಆಗಲಿಲ್ಲ. ಗ್ಯಾಟ್ನ ಒಂದು ಒಪ್ಪಂದಗಳಿಂದ ಹೆಚ್ಚಿನ ಲಾಭ ಎನ್ನುವುದು ಆಗಿದ್ದು ಕೇವಲ ಮುಂದುವರಿದ ದೇಶಗಳಿಗೆ ಅಷ್ಟೇ ಹೊರತು ಹಿಂದುಳಿದ ದೇಶಗಳಿಗೆ ಅಲ್ಲ. ಏಕೆಂದ್ರೆ ಗ್ಯಾಟ್ ಎಲ್ಲೋ ಒಂದು ಕಡೆ ಶ್ರೀಮಂತ ದೇಶಗಳ, ಬಲಿಷ್ಠ ದೇಶಗಳ ಕೈಗೊಂಬೆಯಾಗಿತ್ತು. ಎಲ್ಲ ಮಾತುಕತೆಗಳಲ್ಲಿಯೂ ಅವರ ಒಂದು ಪ್ರಭಾವವೇ ಹೆಚ್ಚಿತ್ತು. ಅವರು ತಮಗೆ ಬೇಕಾದ ರೀತಿಯಲ್ಲಿ ಆರ್ಥಿಕ ನೀತಿಯನ್ನೋ, ವ್ಯಾಪಾರಿ ನೀತಿಯನ್ನೋ, ಸುಂಕ ನೀತಿಯನ್ನೋ ಹಿಂದುಳಿದ ದೇಶಗಳ ಮೇಲೆ ಹೇರ್ತಾ ಇದ್ರೆ ವಿನಃ ಹಿಂದುಳಿದ ದೇಶಗಳಿಗೆ ಅನುಕೂಲವಾಗಲಿ, ಬಡ ದೇಶಗಳ ಅಭಿವೃದ್ಧಿ ಎನ್ನುವುದಾಗಲಿ, ಆ ಜನರ ಜೀವನ ಮಟ್ಟ ಸುಧಾರಿಸಲಿ ಎನ್ನುವ ಕಿಂಚಿತ್ತೂ ಕಾಳಜಿ ಬಲಿಷ್ಠ ದೇಶಗಳಲ್ಲಿ ಇರಲಿಲ್ಲ. ಆದರೂ ಸಹ ಸುಮಾರು 47 ವರ್ಷಗಳ ಕಾಲ ಈ ಒಂದು ಗ್ಯಾಟ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉದಾರೀಕರಿಸುವಲ್ಲಿ, ವ್ಯಾಪಾರದ ನಿರ್ಬಂಧಗಳನ್ನು ಕಡಿತಗೊಳಿಸುವಲ್ಲಿ, ಸುಂಕಗಳನ್ನು ಮಿತಗೊಳಿಸುವಲ್ಲಿ ಅಥವಾ ತೆಗೆದುಹಾಕುವಲ್ಲಿ, ದೇಶಗಳ ನಡುವೆ ಉಂಟಾದಂತಹ ವ್ಯಾಪಾರಿ ತಕರಾರುಗಳನ್ನು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸಿತು ಅಂತ ನಾವು ಹೇಳಬಹುದು. ಗ್ಯಾಟ್ನ ಒಂದು ಪ್ರಯತ್ನದಿಂದ ವಿಶ್ವ ವ್ಯಾಪಾರದ ಬೆಳವಣಿಗೆ ವಾರ್ಷಿಕವಾಗಿ 4% ಹೆಚ್ಚಾಯಿತು ಅಂತ ಹೇಳಿಬಿಟ್ಟು ಒಂದು ಅಧ್ಯಯನ ಹೇಳುತ್ತೆ. ಸೊ ಹೀಗೆ ಗ್ಯಾಟ್ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮುನ್ನಡೆಸುವಲ್ಲಿ, ವೃದ್ಧಿಸುವಲ್ಲಿ, ಸರ್ವರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಸೊ ಇದು ಗ್ಯಾಟ್ಗೆ ಸಂಬಂಧಿಸಿದ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ಕೇಳಬಹುದು. ಥ್ಯಾಂಕ್ ಯು.